ಹಾಯ್ ಎಲ್ಲರಿಗೂ, ನಾನಿವತ್ತು ಪಾನಿಪುರಿ ಮಾಡುವುದನ್ನು ಹೇಳುತ್ತೇನೆ. ಮೊದಲು ಪಾನಿಗೆ 1 ಮುಷ್ಟಿ ಪುದೀನ ಸೊಪ್ಪು, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, 3 ಕಾಯಿಮೆಣಸು, 7-8 ಕಾಳು ಮೆಣಸು, 5-6 ಎಸಳು ಬೆಳ್ಳುಳ್ಳಿ, 1 ತುಂಡು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ, 1 ಸ್ಪೂನ್ ಸಾಕು ಬೆಲ್ಲ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಮತ್ತು 1 ಚೂರು ಹುಳಿಯನ್ನು ಸಹ ಹಾಕಬೇಕು. ಗ್ರೈಂಡ್ ಮಾಡಿದ ನಂತರ ಒಂದು ಸ್ಟೈನರಲ್ಲಿ ಇದನ್ನು ಚೆನ್ನಾಗಿ ಗಾಳಿಸಬೇಕು. ನಂತರ ಇದಕ್ಕೆ ಪಾನಿಪುರಿ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಾದರೆ ಚಾಟ್ ಮಸಾಲವನ್ನು ಸಹ ಸೇರಿಸಬಹುದು. ಇಲ್ಲಿಗೆ ಪಾನಿ ರೆಡಿ ಆಯಿತು. ನೆಕ್ಸ್ಟ್ ಸ್ವೀಟ್ ಚಟ್ನಿಗೆ ಇಲ್ಲಿ 25 ಖರ್ಜೂರ ತಗೊಂಡಿದ್ದೇನೆ ಮತ್ತು 1 ಮುಷ್ಟಿ ಬೆಲ್ಲವನ್ನು ಹಾಕಿ 1 ಗ್ಲಾಸ್ ನೀರಿನೊಂದಿಗೆ 10 ನಿಮಿಷ ಬೇಯಿಸಬೇಕು. ಖರ್ಜೂರ ತುಂಬ ಸಾಫ್ಟ್ ಆಗಬೇಕು. ಇಷ್ಟು ಸಾಫ್ಟ್ ಆದರೆ ಸಾಕು. ಇದು ತಣ್ಣಗೆ ಆದ ನಂತರ ಇದರ ಬೀಜಗಳನ್ನು ತೆಗೆದು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ನಂತರ ಖಾರ ಚಟ್ನಿಗೆ ನಾನು 10 ಬ್ಯಾಡಗಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಳಿ, 1/4 ಟೀ ಸ್ಪೂನ್ ಜೀರಿಗೆ, ಇದನ್ನೊಂದು 5 ನಿಮಿಷ ಬೇಯಿಸಿದ್ದೇನೆ. ನಂತರ ಮಿಕ್ಸಿ ಜಾರಿಗೆ ಹಾಕುವಾಗ ಇದಕ್ಕೆ 2 ಎಸಳು ಬೆಳ್ಳುಳ್ಳಿಯನ್ನು ಸಹ ಹಾಕಿದ್ದೇನೆ. ಇದನ್ನು ಸಹ ಫೈನ್ ಪೇಸ್ಟ್ ಮಾಡಿ ಇಡಬೇಕು. ನಂತರ 2 ಬೇಯಿಸಿದ ಆಲೂಗಡ್ಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಜೀರಿಗೆ ಪೌಡ್ರ್, ಕೊತ್ತಂಬರಿ ಪೌಡರ್, ಪಾನಿಪುರಿ ಮಸಾಲ, ಸ್ವಲ್ಪ ಪಾನಿ, ಕೊತ್ತಂಬರಿ ಸೊಪ್ಪು ಮತ್ತು ನೀರುಳ್ಳಿಯನ್ನು ಹಾಕಿ ಮಸಾಲ ರೆಡಿ ಮಾಡಿ ಇಟ್ಟಿದ್ದೇನೆ. ನಂತರ ವಡೆ ಈಗ ರೆಡಿಮೇಡ್ ಸಿಗ್ತದೆ. ಇದನ್ನು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಥರ ಫ್ರೈ ಮಾಡಿದರೆ ಸಾಕು. ಇಲ್ಲಿಗೆ ಪಾನಿಪುರಿ ರೆಡಿ. ಇದೇ ಪಾನಿಪುರಿಗೆ ಸ್ವಲ್ಪ ಸೇವ್ ಹಾಕಿದರೆ ಸೇವ್ ಪುರಿ ಆಗ್ತದೆ. ಸೇವ್ ಮತ್ತು ದಹಿ ಹಾಕಿದರೆ ದಹಿ ಪುರಿ ಆಗ್ತದೆ. ನಿಮಗೆ ಇದೆಲ್ಲ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.